ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ, ನಾನು ಈ ಕಡೆಗಿಂದ ಆರಾಮದೇನಿ. ಮೊದಲಿಗೆ ನಾನು ನನ್ನ ಕಮೆಂಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ಬಹಳ ದಿನ ಆಯಿತು ಯಾವ ವಿಚಾರನೂ ನಿಮ್ಮ ಹತ್ರ ವಿಡಿಯೋದಲ್ಲಿ ಮಾತಾಡೇ ಇಲ್ಲ, ಶೇರ್ ಕೂಡ ಮಾಡ್ಕೊಂಡಿಲ್ಲ. ನಾನು ಕೆಲವು ದಿನಗಳ ಕಾಲ ವಿಡಿಯೋಗಳು ಹಾಕದೇ ಇರೋದಕ್ಕೆ ಭಾಳ ಜನ ಕಮೆಂಟ್ ಹಾಕಿದ್ರು, ಸರಿಯಾಗಿ ವಿಡಿಯೋ ಹಾಕಿ ಅಂತ. ನಾನು ಆ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಕೊಟ್ಟಿದ್ದಿಲ್ಲ. ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ನಡುವೆ ಒಂದು ವೀಕಲ್ಲಿ ನನಗೆ ಸ್ವಲ್ಪ ಬೇಜಾರಾಗಿ ನಾನು ವಿಡಿಯೋ ಹಾಕೋದನ್ನ ಬಿಟ್ಟಿದ್ದೆ. ಈಗ ದಿನಕ್ಕೆ ಒಂದೇ ಹಾಕ್ತಿದ್ದೀನಿ, ಯಾಕಂದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಇನ್ನೂ ನನಗೆ ಗ್ಯಾರಂಟಿ ಇಲ್ಲ. ಹಾಗಾಗಿ ಒಂದೇ ಹಾಕ್ತಿದ್ದೀನಿ. ನನಗೆ ತುಂಬ ಜನ ಕಮೆಂಟ್ ಹಾಕ್ತಿದ್ರೆ ಅಟ್ಲೀಸ್ಟ್ ದಿನಕ್ಕೆ 2 ಹಾಕಿ ಅಂತ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ 2 ಹಾಕೋ ಪ್ರಯತ್ನ ಮಾಡ್ತೀನಿ. ಇನ್ನು ಎರಡನೇದು, ಯಾರ್ಯಾರಿಗೆಲ್ಲ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿಲ್ವೋ ಅವ್ರಿಗೆಲ್ಲರಿಗೂ ನಾನು ಸಾರಿ ಕೇಳ್ತೀನಿ. ಬಹಳ ಜನ ನನಗೆ ಕಮೆಂಟ್ ಹಾಕ್ತಿದ್ದಾರೆ, ಮತ್ತು ನಾನು ಎಷ್ಟೇ ದಿನ ಗ್ಯಾಪ್ ಕೊಟ್ಟು ವಿಡಿಯೋ ಹಾಕಿದ್ರು ಅಷ್ಟೇ ಮಂದಿ ನನ್ನ ವಿಡಿಯೋಗಳನ್ನ ನೋಡ್ತಾರೆ, ಕಾಯ್ದಿದ್ದು. ಮತ್ತು ಅದೇ ಕಮೆಂಟ್ಗಳು ಅವರೇ ನನ್ನ ರೆಗ್ಯುಲರ್ ವ್ಯೂವರ್ಸ್ ಕಮೆಂಟ್ ಹಾಕ್ತಾರಲ್ಲ, ಅದನ್ನು ನೋಡಿ ನನಗೆ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಹಕಾರಕ್ಕೆ ನಾನು ಯಾವಾಗಲೂ ಋಣಿ. ಇನ್ನು ಮೂರನೇದು, ಭಾಳ ಜನ ನನಗೆ ನ್ಯೂ ಇಯರ್ಗೆ ಕಮೆಂಟ್ ಹಾಕಿದ್ದಾರೆ, ನ್ಯೂ ಇಯರ್ಗೆ ವಿಶ್ ಮಾಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಮಂದಿ ನನಗೆ ನ್ಯೂ ಇಯರ್ಗೆ ವಿಶಸ್ಸನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಸಹ ಬಂದು ವಿಶ್ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಜನಕ್ಕೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ. ಕಮೆಂಟಲ್ಲಿ ಹೇಳಿರೋರ್ಗೂ ನಾನು ಒಬ್ಬರೊಬ್ಬರಿಗೆ ರಿಪ್ಲೈ ಕೊಟ್ಟಿದ್ದೀನಿ, ಕೆಲವೊಬ್ಬರಿಗೆ ರಿಪ್ಲೈ ಕೊಟ್ಟಿಲ್ಲ. ಯಾರ್ಯಾರಿಗೆಲ್ಲ ರಿಪ್ಲೈ ಸಿಕ್ಕಿಲ್ವೋ ಯಾರೂ ಬೇಜಾರು ಮಾಡ್ಕೊಳ್ಬೇಡ್ರಿ. ಐ ಆಮ್ ವೆರಿ ಸಾರಿ ರಿಪ್ಲೈ ಸಿಗದೇ ಇಲ್ಲದಕ್ಕೆ. ಹಾಗಾಗಿ ಬೇಡವೇ ಬೇಡ ಅಂತ ವಿಡಿಯೋದಲ್ಲೇ ಪ್ರತಿಯೊಬ್ಬರಿಗೂ ನಾನು ವಿಶ್ ಮಾಡ್ತಿದ್ದೀನಿ. ನನ್ನ ಸಬ್ಸ್ಕ್ರೈಬರ್, ನನ್ನೆಲ್ಲ ನೋಡಿಗರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಜವಾಗ್ಲೂ ನಾನು ಬಹಳ ಲೇಟಾಗಿ ವಿಶ್ ಮಾಡ್ತಿದ್ದೀನಿ. ಒಂದು ನಿಜ ಹೇಳಬೇಕು ಅಂದರೆ, ನಾವು ಇದನ್ನು ನ್ಯೂ ಇಯರನ್ನು ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ನಾವು ಯಾವಾಗಲೂ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾವು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತೀನಿ ಜಾಸ್ತಿ. ಇದು ಪಾಶ್ಚಿಮಾತ್ಯದ ಸಂಸ್ಕೃತಿನ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ನಮ್ಮ ಹಿಂದೂ ಆಗಿ ನಾವು ಹಿಂದೂ ಸಂಸ್ಕೃತಿನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಹಾಗಾಗಿ ನಾನು ನ್ಯೂ ಇಯರನ್ನು ನಾನು ಇಷ್ಟು ವರ್ಷಕ್ಕೂ ಯಾವತ್ತೂ ನಾನು ಸೆಲೆಬ್ರೇಟ್ ಮಾಡೇ ಇಲ್ಲ. ಮತ್ತು ವಿಶ್ ಮಾಡೋದು ನಾನು ಭಾಳ ಕಡಿಮೆ, ಅನಿವಾರ್ಯ. ಆ ಕಡೆಯಿಂದ ಯಾರಾದರೂ ವಿಶ್ ಮಾಡಿದರೆ ಅಷ್ಟೇ, ನಾನು ಈ ಕಡೆಗಿಂದ ವಿಶ್ ಮಾಡಿರ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ವಿಶ್ ಹೇಳಿದಿರಿ ಎಲ್ಲರೂ ದಿನಕ್ಕೆ 2 ವಿಡಿಯೋ ಹಾಕಿ ಅಂತ. ನಿಜವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ 2 ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದೆ. ಅದಕ್ಕೆ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ವಿಡಿಯೋ ಕಂಟಿನ್ಯೂ ಆಗತ್ತೆ, ನೋಡ್ಕೊಂಡು ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಎತ್ತಿದ್ರಾಗ ಇವತ್ತೊಟ್ಟು ಬೇಸಿ ಮಾಡ್ಯಾನ ನೋಡ್ಚ. ಪ್ರೇಮಿ 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 ಚಾ ಕುಡಿಯತ್ತೀರೇನ್ರಿ ಚಿಗವರ? ಕುಡೀರಿ. ಅಯ್ಯೋ, ನಾ ಏನೋ ಕೇಳಕ್ಕೆ ಬಂದೆ, ಈಗ ಮುದ್ದಾಡಿಲ್ಲ ಕೂತಾಳ. ಟ್ರೈನಿ ಹತ್ರ ಕೇಳೋಕ್ಕಾಗತ್ತೇನ? ನಾಷ್ಟ ಆಗೈತೇನ್ರಿ? ಅಲ್ಲ, ಇದು ಮುಂಜಾನೆ ಐತೆ ಸಂಜೆಲೆ ಐತೆ ರತ್ನಿ? ಸಂಜೆ ಆಗೈತ್ರಿ. ಮತ್ತು ಸಂಜೆನಾಗ ಯಾವ್ದಕ್ಕೆ ನಾಷ್ಟ ಮಾಡ್ತಾಳೆ? ಯಾಕೆ ಮಾಡೋದಿಲ್ರಿ ಚಿಗವರ? 2 ಹೊತ್ತು ನಾಷ್ಟ ಮಾಡ್ತಾರ್ರಿ. ನಮ್ಮ ಮನ್ಯಾಗ ಗೊತ್ತಿಲ್ಲನ್ರಿ, 2 ಹೊತ್ತು ನಾನು ನಾಷ್ಟ ಮಾಡಬೇಕ್ರಿ. ಸಂಜೆನಾಗ ಸುಮಾರ್ಯಾರ ಉಪ್ಪಿಟ್ಟರ ಏನಾರ ಮಾಡಿಸ್ಕೊಂಡು ತಿಂತಾರ್ರಿ ನಮ್ಮ ಮನೆ ಚಾದಾಗ. ಈಗ ನೋಡ್ರಿ, ಚುಮ್ಮರಿ ಹಚ್ಚಾಕೊಟ್ಟು ಬಂದೇನ್ರಿ. ಭಾಳ ದಿನ ಆಗಿತ್ತು, ಕೈ ಚುಮ್ಮರಿ ಮಾಡಂದ್ರಿ, ಕೈ ಚುಮ್ಮರಿ ಕಲಿಸ್ಕೊಟ್ಟು ಬಂದೇನ್ರಿ. ಪ್ರೇಮ್ ಇಲ್ಲನ್ರಿ? ಯಾದಕ್ಕಿ ಪ್ರೇಮಿ ಹೇಳ್ದಂಗೆ ಕೆಟ್ಟ ತಿಲ್ಲ ಓದಾಳಕಿ. ಈಕೆ ಎದಕ್ಕೆ ಬೇಕು? ಪೊಲೀಸವ್ರು ಎನ್ಕ್ವೈರಿ ಮಾಡ್ದಂಗೆ ಏನಕ್ಕೆ ಮಂದಿ ತುಡುಕ್ ಮಾಡಕ್ಕೆ ಬಂದೆ ನಾನೇನು? ಅಯ್ಯ, ಏನು ವಿಚಾರ ಮಾಡ್ಕೊಂಡು ನಿಂತೀಯ ತಂಗಿ? ಅದು ಯಾವಾದ್ರೂ ಸೀರೆ ಹೊಸವು ಬಂದ್ರೆ ಹೇಳಂದಿದ್ಲು ರೀ ಪ್ರೇಮಿ, ಅದಕ್ಕೆ ಹೇಳಕ್ಕೆ ಬಂದಿದ್ದೆ. ಹೊಸ ಸೀರೆ ಬಂದ್ರೆ ಹೇಳಂದಿದ್ಲ ನಕ್ಕೆ ಹಡಬಿಟ್ಟಿ. ಇನ್ನು ಎಷ್ಟು ತಗೋತಾಳಂತ ಸೀರಿನ? ಆ ಟ್ರಿಜುರಿಯಾಗ ಇಡಾಕ ಜಾಗ ಇಲ್ದಂಗ ಆಗೈತಿ. ಹಂಗ ಟ್ರಿಜುರಿ ಬಾಗಿಲು ತೆಗೆದ್ರೆ ಎಲ್ಲ ಮೈ ಮ್ಯಾಗ ಬೀಳ್ತಾವ್, ಅಟ್ಟ ಅರ್ಬಿ ಹೊಟ್ಟ್ಯಾವು. ಇನ್ನ ಸೀರೆ ಬೇಕಾಗಿದ್ವು ಅಂತ ನಕ್ಕಿಗೆ. ಇನ್ನು ತಗೊಂಡು ಎಲ್ಲಿ ಇಟ್ಕೋತಾಳ ನೋಡಿ, ಇಟ್ಕೋ ನಕ್ಕಿ ಸೀರಿನ. ಅಯ್ಯಯ್ಯ, ಹಂಗೆ ಅಲ್ರಿ ಚಿಗವರ, ಆಕಿಗಲ್ರಿ, ನಮ್ಮ ಅತ್ತಿಗೆ ಕಾಟನ್ ಸೀರೆ ಅಂದ್ರೆ ಭಾಳ ಇಷ್ಟ. ಕಾಟನ್ ಸೀರೆ ಬಂದ್ರೆ ಹೇಳ, ನಮ್ಮ ಅತ್ತಿಯರಿಗೆ ಕಾಟನ್ ಸೀರೆ ತಗೊಂಡು ಬಂದು ನೋಡ್ರಿ. ಪ್ರೇಮಿನ ಕೇಳ್ರಿ. ಬಾರ್ಲೇ ಪ್ರೇಮಿ, ಎಷ್ಟೊತ್ತಿಂದ ಕರೆಯತ್ತೀನಿ, ಹೊರಗೆ ಬರವಲ್ಲ ನೀನ? ಏನಾತ್ರಿ? ಎದಕ್ಕೆ ಬಾಯ್ ಮಾಡತ್ತೀರಿ ನೀವು? ಎದಕ್ಕೆ ನೋಳೆ ಪೊಲೀಸರು ಎನ್ಕ್ವೈರಿ ಮಾಡ್ದಂಗೆ ಮಾಡಕತ್ತೀರಿ? ಅಲ್ಲ, ಮನೆಗೆ ಬಂದವ್ರಿಗೆ ಬರ್ರಿ ಕುಂದರ್ರಿ ಚಾ ಕುಡಿತೀರಿ ಕೇಳೋದು ಪದ್ಧತಿ ನಿಮ್ಮ ಮನೆಯಾಗ ಇಲ್ಲನ? ಎಲ್ಲದಕ್ಕೂ ನನಗೆ ಮಾತೆತ್ತಿದ್ರೆ ನಿಮ್ಮ ಮನ್ಯಾಗ ಏನು ಕಲಿಸ್ಯಾರ, ನಿಮ್ಮ ಮನ್ಯಾಗ ಏನು ಕಲಿಸ್ಯಾರ ಅಂತ ಹೇಳ್ತೀರಲ್ಲ. ಹಂಗಾರೆ ನಿಮ್ಮವು ಏನು ಕಲಿಸ್ಯಾಳ ನೀನು? ಅಲ್ಲ, ಬಂದು ಅಟ್ಟೋತ್ತಿಂದ ನಿಂತಾಳ, ನಾನು ಅಡುಗೆ ಮನ್ಯಾಗ ಕೂತು ಕೇಳಿಸ್ಕೊಳಕತ್ತೀನಿ, ಕುತ್ಕೊಂಡು ಚಾ ಕುಡಿಯಾಕತ್ತಿ. ಹಂಗಾರೆ ಬಾಯಿ ಮಾತಿಗೆ ಬಾರ ತಂಗಿ, ಚಾ ಕುಡಿಯೋಣ ಅನ್ನವಲ್ಲಕ್ಕೀಗ ನೀನು. ಅಟ್ಟ ನಿಂತು ಪಂಟ್ ಹೇಳಾಕತ್ತಿ, ಮತ್ತೆ ಪೊಲೀಸರು ಎನ್ಕ್ವೈರಿ ಮಾಡ್ದಂಗೆ ಎನ್ಕ್ವೈರಿ ಮಾಡಕತ್ತಿ. ಏನ ನಾ ಏನಕ್ಕೆ ಹತ್ರ ಸಾಲ ಇಸ್ಕೊಂಡೇನೋ? ಏನು ಅಕ್ಕಿ ನನ್ನ ಹತ್ರ ಸಾಲ ಇಸ್ಕೊಂಡಾಳ? ಮನೆಗೆ ಬಂದವ್ರಿಗೆ ಬಾ ಅನ್ನೋದು ಕಲ್ಕೊರಿ ಮೊದಲು. ರತ್ನಿ, ಬಾ ನೀ ಒಳಗೆ. ಅಲ್ಲ, ಹಾಡಿಬಿಟ್ಟಿ ಕಲ್ ಬಾಯಿ ಮಾಡಿ ಕರ್ಕೊಂಡು ಹೋಗೇ ಬಿಟ್ಟು ನೋಡಕ್ಕಿನ. ಅಲ್ಲ, ಈಗ ಏನು ನಡೆಸಿದ್ದಾಳೆ?
ಅಲ್ಲ ಇಲ್ಲೇ ನಿಂತು ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಇವ್ರು ಒಳಗೆ ಹೋದ್ರು? ತಡಿ ನೋಡ್ಕೊಂಡ ಬರ್ತೀನಿ. ಯವ ಏನತ್ತಮ್ಮ? ಯವ ಶೈಲಾ ಫೋನ್ ಹಚ್ಚಿದ್ಲ, ಆಕಿ ಮನೆಗೆ ಬರ್ಬೇಕಂತ ನೋಡು. ನಿನ್ನ ಫೋನ್ಗೆ ಹಚ್ಚಾತಾಳಂತ, ನಿನ್ನ ಫೋನ್ ಬೇರೆ ಸ್ವಿಚ್ ಆಫ್ ಬರತೈತಂತ ನೋಡು. ನಿನ್ನ ಮೊಬೈಲ್ ಚಾರ್ಜಿಗೆ ಹಾಕಿ ಇಲ್ಲ? ಚಾರ್ಜ್ ಐತಿಲ್ಲ ತಮ್ಮ, ನಾನು ನೋಡೇ ಇಲ್ಲ. ಏನಂತ? ಏನೈತೆನ ಅರ್ಜೆಂಟ್ ಅವ್ನು ಕರ್ಕೊಂಡು ಬಾ ಅಂತ ಹೇಳ ನೋಡು. ನಡಿ ನಾ ಹೋಗಿ ನೀನು ಬಿಟ್ಟು ಬರ್ತೀನಿ. ದೌಡ್ ಬಾರ್ಬೇ. ಇವ್ರು ಏನು ಮಾತಾಡ್ಕೊಳಕ್ ಒಳಗೆ ಹೋದ್ರ ಹಿಂಗೆ ಹೊತ್ನಾಗ ಕರೆ ಆಗುತ್ತೆ. ಯವ ಬಾರ್ಬೇ, ಮತ್ತೆ ಎದಕ್ಕೆ ಹೊಂಟಿ? ಅಯ್ಯತ್ತಮ್ಮ ಈಗ ಅರ್ಜೆಂಟ್ ಹೋಗೋದೈತೆನ? ಅಲ್ಲ ಈ ಕಡೆ ಬರ್ತೀನಿ ಅಂತ ಹೇಳ್ಬಿಡಕ್ಕೆ ಫೋನ್ ಹಚ್ಚಿ. ಆಕೆ ಅರ್ಜೆಂಟ್ ಕರ್ಕೊಂಡು ಬಾ ಅಂದಾಳು. ಬಾ ನೀ ದೌಡ್ ದೌಡ್ ಬಾ. ದೌಡ್ ಬಾರ್ಬೇ, ದೌಡ್ ಬಾ. ನಂದು ಇನ್ನೊಂದು ಕೆಲಸ ಐತಿ. ನೀನು ಆಕಿ ಮನೆಗೆ ಬಿಟ್ಟು ಹೋಗ್ತೀನಿ. ಅಯ್ಯೋ ಬಿಡ್ಲಾ, ಬರ್ತೀನಿ. ದನ ಹೇಳ್ದಂಗೆ ಹೇಳ್ತೀಯಲ್ಲ, ಬಿಡು ನಡಿ. ಬಿಡ್ಲಾ, ಬರ್ತೀನಿ ನಡಿ. ನೀ ಗಾಡಿ ಚಾಲೂ ಮಾಡಿ ನಡಿ, ಬಂದೆ. ಅಲ್ಲಿ ಇರತ್ನಿ ಬಡ ಬಡ ಎಲ್ಲದ ಅಂತ ಹೇಳಿ ಒಳಗೆ ಬಂದ್ಬಿಡ್ಬೇಕಿಲ್ಲ. ನಮ್ಮ ಅತ್ತಿ ಗುಟ್ಟಾಗ ಎದಕ್ಕೆ ಪಾಂಟ್ ಹೇಳ್ಕೊಂಡು ಕೂತ್ಕೊಂಡು ಸುಮ್ಮನಾಕೆ ಎಲ್ಲ ಹಡ್ಕೊಂಡು ಕುಂತಿರ್ತಾ. ಆದಂತ ಈದಂತ ಈದತ್ತ ಆದತ್ತ ಮತ್ತು ಹೊತ್ತು ಹೋಗುದಿಲ್ಲ. ಮಾಡಕ್ಕೂ ಕೆಲಸ ಇರೋಂಗಿಲ್ಲ. ಮುಂಜಾನೆ 20 ಬಾರಿ ಚಾ ಕುಡಿಯೋದು, ಮಂದಿದ್ದು ಹಡ್ಕೊಂಡು ಕುಂದ್ರೋದು. ಮಾಡಕ್ಕೆ ನೀನು ಕೆಲಸ. ಅದಕ್ಕೆ ಬಂದವ್ರು ತಲೀತಿತ್ತ. ನೀ ಸುಮ್ಮನೆ ಎಲ್ಲದಾಳಂತ ಒದು ಊರ್ಕೊಂಡು ಸೀದಾ ಅಡುಗೆ ಮನೆಗೆ ಬಂದ್ಬಿಡ್ಬೇಕು. ನಾ ಪಡ್ಸಾಲಾಗಿಲ್ಲ ಅಂದ್ರೆ ಹಂಗೆ ಮಾಡತ್ತಿದ್ನಿಲ್ಲವ. ಆಟೋದಕ್ಕೆ ಮಾತಾಡ್ಸೇ ಬಿಟ್ಲು. ಇವ್ನಾಕೆ ಮಾತಾಡ್ಸಿದ್ರು ನಾ ಬರ್ರಂತ ಒಳಗೆ ಬಂದೆ ಅಂದ್ರೆ ನೋಡಿ ನಮ್ಮ ಮನೇನ ಒಳಗೆ ಬಂದು ಹಂಗೆ ನಾನು ಮಾತಾಡ್ಸಂಗೆ ಬರ್ರಂತ ಹೊಕ್ಕಾಳತ್ತ. ನೀನು ಅದಕೊಂಡು ಹೊಯ್ಕೋತಾಳು. ಹೊಯ್ಕೊಳ್ಳೋದು ಒಂದು ಕಡೆಗೆ ಇರಲಿ. ನೀನು ಸಸಿ ಹಿಂಗೆ ಮಾಡಿಲ್ಲ ಹೋಗಿ ನಮ್ಮ ಅತ್ತಿ ಮುಚ್ಚಿಸ್ತಾಳೆ. ಆಕೆ ಅಕ್ಕಿ ಮನೆಗೆ ಹೋಗೋದೇನು ಹರಕತ್ತಿತ್ತು ಅಂತ ಆಕೆ ಹೊಯ್ಕೊಂಡು ನಿಂದಿರ್ತಾಳೆ. ಇವೆಲ್ಲ ಯಾಕಾಗೋದ ಸುಮ್ಮನೆ ನಿಂತೆ. ಅಯ್ಯ ಹಡಿಬಿಟ್ಟು ನೀನು ನಾವೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಇಲ್ಲೇ ನಿಂತಲ್ಲ. ಹಂಗೆ ಪಟ್ಟನ ನಾನು ಧ್ವನಿ ಕೇಳ್ತಿದ್ದೆ. ನಾವು ಹೊರಗೆ ಬರಕ್ಕೆ ಬಂದಿಲ್ಲ ನಿನಗೆ. ನೀಂದ ಭಾರಿ ಇದ್ದು ಬಿಡು ನೀನು. ಅದು ಬಿಡು, ಏನು ಬಂದಿದ್ದು ಹೇಳು. ಅಯ್ಯ ಸುದ್ದಿ ಗೊತ್ತಾತನ? ಗೌಡ್ರು ಹೆಂಡತಿ ಸೋಗೋ ಬಂದ್ಲತ್ತ. ಅದನ್ನ ಆಕೆ ಬರ್ತಾಳನ್ನ ಸುದ್ದಿ ನಾನು ಮೊದಲ ಗೊತ್ತೈತಾಳೆ. ಅದನ್ನ ಹೇಳಾಕೆ ಇಲ್ಲಿ ಮಟ ಬಂದೇನ? ಬರೀ ಒಂದು ಫೋನ್ ಹಚ್ಚಿ ಹೇಳಿದ್ರಾಕಿತ್ತಲ್ಲ ನೀನು. ಅದಲ್ಲ ಸುದ್ದಿ. ನಾ ಈಗ ಬ್ಯಾರೆದು ಬಂದೇನೆ ಹೇಳಾಕ. ಏನವ ಬ್ಯಾರೆದ್ದು? ಏನಿಲ್ಲ, ಒಂದು ಚೀಟಿ ಮಾಡೋಣ ಅಂತ. ಏನು ಚೀಟಿ? ಕುಲ್ಕ ಚೀಟಿ ಮಾಡೋಣ ಅಂತ. ಒಂದು 10-12 ಮಂದಿ ಸೇರಿ. ಕುಲ್ಕ ಚೀಟಿನ ಹೆಂಗದು? ಕುಲ್ಕ ಚೀಟಿ ಅಂದ್ರೆ ಹೆಂಗೆ ಗೊತ್ತನ್ಲಿ? ಈಗ ಒಂದು 10-12 ಮಂದಿ 2,000 ರೂಪಾಯಿ ಹಂಗೆ ಹಾಕ್ತಿರ್ತೀವಿ ಅಂತ ಅನ್ಕೊ. ಆವಾಗ ಏನು ಮಾಡೋದು, ತಿಂಗಳ ಎಷ್ಟು ಮಂದಿ ಇರ್ತಾರೆ ಅಷ್ಟು ಮಂದಿದ ಹೆಸರು ಬರೋದು, ಚೀಟಿ ಹಾಕೋದು. ಅದ್ರಾಗ ಒಂದು ಚೀಟಿ ಎತ್ತೋದು. ಯಾರ ಹೆಸರಿಗೆ ಬರ್ತೈತೋ ಆ ತಿಂಗಳು ಇಷ್ಟು ದುಡ್ಡು ಅವ್ರಿಗೆ ಕೊಡೋದು. ಮತ್ತು ಮುಂದಿನ ತಿಂಗಳ ಎತ್ತೋದು. ಮತ್ತು ಆ ಚೀಟಿಯಾಗ ಯಾರ ಹೆಸರು ಬರ್ತೈತೋ ಅವ್ರಿಗೆ ರೊಕ್ಕ ಕೊಡೋದು ಅಷ್ಟು. ಆಮೇಲೆ ತಿಂಗಳ ಕಟ್ಕೋತ ಹೋಗೋದು. ಹಂಗೆ ಮಾಡೋದು. ಅದಕ್ಕೆ ನಾನು ಮಾಡೋಣ ಚೀಟಿ ಅವರ ಅನ್ಕೊಂಡೇನಿ. ಅದಕ್ಕೆ ಹಾಕ್ತೀನ ಅಂತ ಕೇಳಕ್ಕೆ ಬಂದೆ. ಅದಕ್ಕೆ ನೀವು ಮತ್ತೆ ಈಗ ಮುಂದೆ ಹೇಳಿದ್ರಿ ಏನಾರು ರತ್ತಾಳ ಅಂತಂದು ಹೇಳಿ ನಾನು ಸೀರೆ ಕೇಳಿದ್ಲು ಅಂತ ಹೇಳಿದೆ. ಅಯ್ಯೋ ರಗಳಿ ಮಾತಾಡಿಲ್ಲ ಅತ್ತಿ ಬ್ಯಾಡ್ ಸುದ್ದಿ. ಹಾಕೋದು ಬಿಡು. ಹಾಕ್ತೀನ ಚೀಟಿ ಹೇಳು. ನನ್ನ ಮನೆಯವ್ರನ್ನ ಕೇಳಿ ಹೇಳ್ತೇನೆ ತೊಳವ. ನನಗೂ ಆ ಚೀಟಿ ಪಟ್ಟಿ ಏನೋ ಗೊತ್ತಾಗೋದಿಲ್ಲ. ನನ್ನ ಗಂಡನ ಒಂದು ಮಾತು ಕೇಳ್ತೇನೆ. ಕೇಳಿ ನಾನು ನಿನಗೆ ಚೀಟಿ ಹಾಕೋದ ಬೇಡ ಅಂತ ಹೇಳ್ತೇನೆ. ಕೇಳಿ ಹೇಳು. ಹಂಗೆ ಒಂದಿಟ್ಟು ಲಲಿತಾಗೂ, ಸರಳಿಗೂ, ಚಂದ್ರಿಗೂ, ಆಮೇಲೆ ಈ ಮಾದಕ್ಕ, ದಾನಮಕ್ಕ, ಜೈ, ಸಂಧ್ಯಾ ಇವರೆಲ್ಲ ಹಾಕ್ತಾರನ್ನ ಕೇಳ್ಕೊಂಡು ಬರ್ತೀನಿ. ಇವರೆಲ್ಲ ಹಾಕಿದ್ರೆ ನಾನು ಹಾಕ್ತೇನೆ ಬಿಡು. ಅದಕ್ಕೇನಂತ ಇಲ್ಲ ಹಾಡಿ ಬಿಟ್ಟು ಅವರೆಲ್ಲ ಹಾಕ್ತಾರಂದ್ರೆ ಹಾಕ್ತಾನೆ ಅಂದ್ರೆ ಏನ್ಲೇ ನೀ ಹೇಳ್ತಿರೋದು ಪ್ರೇಮಿ? ಏನಿಂದ 2,000 ರೂಪಾಯಿ ಚೀಟಿ ದುಡ್ಡು ತೊಗೊಂಡು ನಾನು ರಾತ್ರಿ ಊರು ಬಿಡ್ತೇನೆ ಅನ್ಕೊಂಡಿದ್ದೇನೆ. ಅವರೆಲ್ಲ ಹಾಕಿದ್ರು ನಾನು ಹಾಕ್ತೀನಿ ಅಂತ ಅಲ್ಲೇ ನನ್ನ ಮ್ಯಾಗ ವಿಶ್ವಾಸ ಇಲ್ಲನ? ಹೊಲ ಮನಿ ಆಸ್ತಿ ಅಡವು ಅಂಗಡಿ ಗಂಡ ಮಕ್ಕಳು ಎಲ್ಲ ಇಲ್ಲೇ ಅದಾರ್ಲಿ. ನನ್ನ ಮ್ಯಾಗ ವಿಶ್ವಾಸ ಇಲ್ಲ ನಿನಗೆ? ಅಯ್ಯೋ ಬಾಯಿ ಮಾಡಬೇಡ್ಲಿ. ವಿಶ್ವಾಸದ ಪ್ರಶ್ನೆ ಅಲ್ಲ. ಈಗಾರು ನಾನು ನನ್ನ ಗಂಡನ ಕೇಳೇ ಹಾಕ್ತೀನಿ. ಅಲ್ಲ ಅವರೆಲ್ಲ ಹಾಕಾಕತ್ತಾರ ಅಂದಲ್ಲ, ಹಂಗೆ ಮಾತಿಗ ಅಂದ್ಲಿ. ಅಯ್ಯ ನಿನ್ನ ಮ್ಯಾಗ ವಿಶ್ವಾಸ ಇಲ್ಲ ನನಗೆ. ಅಲ್ಲ ನೀ ನನಗೆಲ್ಲ ನನ್ನ ಗಂಡನ ಬಿಟ್ಟು ತವ್ರ ಮನೆಯಾಗಿದ್ದಾಗೆಲ್ಲ ಎಷ್ಟು ಹೆಲ್ಪ್ ಮಾಡಿ ನಾನು ಅಟ್ಟು ನಿನ್ನ ಮ್ಯಾಗ ಭರಾಸಿ ಇಡಂಗಿಲ್ಲ ನನಗೆ ಗೆಳತಿಯಾಗಿ. ಹಂಗೇನಿಲ್ಲಲಿ, ನೀ ತಪ್ಪು ತಿಳ್ಕೊಬೇಡ್ಲಿ ರತ್ನಿ. ಏನು ಬಿಡವಾ, ಆದರೂ ಮಂದಿ ಒಂದಿಟ್ಟೆಲ್ಲ ಅನುಕೂಲ ಬಂತಂದ್ರೆ ಇನ್ನೊಬ್ರ ಮೇಲೆ ಭರವಾಸನ ಕಳ್ಕೊತಾರ ಅನ್ನಿಸ್ತೈತಿ. ಆಯ್ತು ಬಿಡು, ಅವರೆಲ್ಲ ಹಾಕಿದ್ರನ್ನ ಹಾಕು. ಏನು ನಿನಗೇನು ಭರಾಸಿಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡ. ಭರಾಸಿದ್ರೆ ಅಟ್ಟ ಹಾಕು. ಅಯ್ಯ ಆಯ್ತು ತಗೊಳ್ಯವ, ಹಾಕ್ತೀನಿ ತಗೋ. ಪ್ರೇಮಿ ಅಂದ್ರೆ ಪ್ರೇಮಿ. ಆಯ್ತು ತಗೋ. ಹಂಗಾರೆ ನೀವು ಒಬ್ಬಕ್ಕೆ ಆದಿ. ಇನ್ನೊಂದು ದಿವ್ಸ ಮಂದಿ ಕೇಳ್ಕೊಂಬಂದ್ಬಿಡ್ತೀನಿ. ಅವರೆಲ್ಲ ಹಾಕ್ತಾರೆ. ಒಟ್ಟಿಗೆ ಎಲ್ಲರೂ ಹಾಕ್ಬಿಡೋಣ. ತಿಂಗಳ ಒಬ್ಬ 12 ಮಂದಿಗೆ ಎಷ್ಟಾಕತ್ಲಿ? ನಾವು 12 ಮಂದಿ ಎಲ್ಲ ಹಾಕೇವಿ. ವಿಕಿ, ಚಂದ್ರಿ, ಮಿಕ್ಕಿ ನಾನು, ನೀನು, ಮತ್ತು ಸಿಕ್ಕಿ ಲಲಿತಿ, ಸರಳಿ, ಸಂಧ್ಯಾಕ್ಕ ಮತ್ತು ಜೈ, ಮಾದಕ್ಕ, ದಾನಮ್ಮಕ್ಕ 9 ಮಂದಿ ಹಾಕೇವಿ. ಅಯ್ಯ ನಿಮ್ಮ ನಾದ್ನಿ ಶೈಲಾ ಅಕ್ಕಿನ ಸೇರಿಸ್ಕೋ. 10 ಮಂದಿ ಹಾಕೇವಿ. ನಾನು ನನ್ನ ಕಡೆಯಿಂದ 3 ಚೀಟಿ ಹಾಕ್ತೀನಿ. ನಮ್ಮ ನಾದ್ನಿ ಮೀನಾಕ್ಷಿ ಹೆಸರಲ್ಲೇ ಒಂದು ಹಾಕ್ತೀನಿ, ನನ್ನ ಗಂಡನ ಹೆಸರಲ್ಲೇ ಒಂದು ಹಾಕ್ತೀನಿ. ಆತಲ್ಲ 12 ಚೀಟಿ. ಎಲ್ಲ ತಯಾರ ಮಾಡಿ ಇಟ್ಕೊಂಡು ಬಂದಂಗೆ ಐತಿ. ಆಯ್ತು, ನಮ್ಮ ನಾದ್ನಿ ಕೇಳಿ ಹೇಳ್ತೀನಿ. ಹಾಕಿದ್ರೆ ಓಕೆ ಹಾಕುವಂತಿ. ಅಯ್ಯ ನೀ ಹೇಳಿದ್ರೆ ಹಾಕ್ತಾಳೆ ಹೇಳು. ಅಂದಂಗೆ ಆ ಬ್ಯಾಂಕಲ್ಲಿ ಕೆಲಸ ಮಾಡೋ ಒಂದು ನಿಮ್ಮ ನಾದ್ನಿದು ಎಲ್ಲಿಗೆ ಬಂತು ಸುದ್ದಿ? ಯಾಕವ್ವ ನಿಮ್ಮ ನಾದ್ನಿ ನಡುವೆ ನಿಮ್ಮ ಮನೆಗೆ ಬರೋದೇ ಬಿಟ್ಟಾಳ ನೀನು? ಏನು ಅವನ ಹತ್ರನೇ ಬಿಜಿ ಆಗ್ಯಾಳ ಹೆಂಗೆ? ಮತ್ತು ಏನೈತೆನವ
ಒಟ್ಟು ಮೊದ್ಲಿನಂಗೆ ಈಗ ನಮ್ಮ ಮನೆಗೆ ಭಾಳ ಬರೋಂಗಿಲ್ಲ. ಫೋನ್ ಹಚ್ಚಿ ಅಟ್ಟ ಮಾತಾಡ್ತಿರ್ತಾಳೆ. ಆಟ ನಾನು ಏನು ಅವ್ರ ಮನೆ ಕಡೆ ಹೋಗೋದಿಲ್ಲ. ನಾನು ಹಂಗೂ ಬಾರವಾ ಅಂತೀನಿ. ಏನವ ಕೆಲಸ ಇರ್ತೈತಿ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಏನಾರ ಹಳಲ್ ಒಟ್ಟಿಗೆ ಹೇಳ್ತಾಳೆ. ನಂದನ ತುರ್ಸೊಳಕ್ಕೆ ಪುರ್ಸಟ್ಟಿಲ್ಲ, ಅಟ್ ಕೆಲಸ ಇರ್ತೈತಿ. ನಾ ಎಲ್ಲ ಆಕಿ ಬಗ್ಗೆ ತೆರೆ ಕೆಡಿಸ್ಕೊಳ್ಳಿಯವ. ಆಕಿ ಬರಂಗಿಲ್ಲ, ಬರಲಿಲ್ಲ ಅಂದ್ರೆ ಬರಲಿಲ್ಲ ತುಸು ಮಾಡ್ಬಿಡ್ತೀನಿ. ಆಕಿ ನೀವ ಬರ್ರಿ ಅತ್ತಿಗಾರ ಮನೆ ಕಡೆ ಅಂತಿರ್ತಾಳೆ. ಅಂತೇನೆ. ಇದಕ್ಕೆ 20 ಬರೀ ನಮ್ಮ ಮನೆ ಅದಕ್ಕೆ ಚಾ ಮಾಡಿ ಬಡಿಯೋದ್ರಾಗ ಯಾವಾಗೋ ಬರಲಿ ಯವ ನಾನು ತವ್ರ ಮನೆಗೆ ಹೋಗಿ ನಮ್ಮ ಅವ್ವನ ಹತ್ರ 4 ದಿನ ನಿಂತು ಬರ್ಬೇಕಂದ್ರೆ ಆಗವಲ್ದು. ಇನ್ನು ನಮ್ಮ ಅವ್ವನ ಇಲ್ಲಿ ಕರೆಸ್ಕೊಂಡು 4 ದಿನ ಇರಿಸ್ಕೊಂಡನೆ ಅಂದ್ರೆ ಇದ್ರ ನಿಗ್ರಹ ಯಾವುದು ಆಗವಲ್ದು. ಇನ್ನು ಇಕ್ಕಿ ಮನೆಗೆ ನಾ ಎಲ್ಲಿ ಹೋಗಲಿ, ನಾನು ಹೋಗೋದಿಲ್ಲ, ಅದು ಬರೋದಿಲ್ಲ. ಕೇಳ್ತಾನೆ ಹೇಳು ಈ ಚೀಟಿದ ಬೇಕಾರೆ. ಆ ಮ್ಯಾನೇಜರ್ ಸುದ್ದಿ ಅಲ್ಲಿಗೆ ಬಂತವ, ನನಗೂ ಗೊತ್ತಿಲ್ಲ, ನಾನು ಕೇಳಿಲ್ಲ. ಏನೋ ಮತ್ತು ಅವ ಏನೋ ಮನಸ್ಸು ಇದ್ದಂಗೆ ಮಾತಾಡ್ತಾನವ ಆಕಿ ಮ್ಯಾಗ. ಏನಾರು ನಾನು ಒಂದು ಮಾತು ಅಂದೇನು ಹಿಂದಕ್ಕೆ, ಮತ್ತು ಅವ್ನು ಲಗ್ನ ಮಾಡ್ಕೊಳಂಗಿದ್ರೆ ಮಾಡ್ಕೊಳುವ ಅಂತ ಹುಡುಗಿಗೂ ಒಂದು ಎದಿಕ್ಕದಂಗೆ ಆಕೈತಿ ಅಂತಂದೆ. ಆಕಿ ಈ ಸುದ್ದಿ ಮಾತಾಡಬೇಡ್ರಿ ಹಂಗ್ರಿ ಹಿಂಗ್ರಿ ಅಂತೇಳಿ ಹಾರಾಡಿ ಕುಣ್ದಾಡಿದ್ಲ. ನಾ ಕೈ ಬಿಟ್ಬಿಟ್ಟು ನೀವು ಹಂಗೆ ನಾಟಕ ಮಾಡ್ತಾಳಕ್ಕೆ ಒಂದೀಟ ಜೋರು ಮಾಡಿ ಅನಸು ಅಂತ ಲಗ್ನ ಮಾಡ್ಕೊತಾಳಕ್ಕೆ. ಹಂಗೆ ಮಾಡ್ತಾರಲ್ಲ ಮೊದಲು ಒಲೆ ತರ ಒಳಗೆ ಮನಸ್ಸಿರ್ತತೆ ಅವ್ರಿಗೆ. ಆಯ್ತು ನಿಮ್ಮ ನಾದ್ನಿ ಸುದ್ದಿ ನನಗೆ ಯಾಕೆ ಬೇಕು? ಒಟ್ಟಲ್ಲಿ ಚೀಟಿ ಹಾಕಕ್ಕೆ ಅಂದಿಲ್ಲ. ನಾನು ಒಂದು ಮಾತು ಶೈಲ ಹೇಳ್ತೀನಿ, ನೀನು ಹೇಳು. ಹಂಗಾರೆ ನಿಮ್ಮ ಕಡೆಗಿಂದ ಇಬ್ಬರಾದ್ರೆ ಹಂಗಾರೆ ಮದಕರ ಮನೆಗೆ ಒಂದಿಟ್ಟು ಇಲ್ಲೊಂದಿಟ್ಟು ಹೋಗಿ ಬಂದು ಕೇಳ್ಬಿಟ್ಟು ಎಲ್ಲ ಹೇಳಿ ನಾ ಯಾವುದೊಂದಕ್ಕೂ ರಾತ್ರಿ ಊಟ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಂದ್ಬಿಡು. ನಾ ಏನನ್ನ ಸುದ್ದಿ ಹೇಳ್ತೀನಿ. ಹಂಗೆ ಸರಳಿ ಅಲ್ತೀನಿ ಕರ್ಕೊಂಡು ಬಾ. ಬರ್ತೀನಿ ತಗೋ. ಊಟ ಎಲ್ಲ ಮಾಡ್ಕೊಂಡು ಅವ್ರು ಕರ್ಕೊಂಡು ನೀವು ಹೊರಗೆ ಬಂದ ಮ್ಯಾಗ ಒಂದು ಮಿಸ್ ಕಾಲ್ ಮಾಡು. ಆಯ್ತು ಮಿಸ್ ಕಾಲ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೇನೆ ನೋಡಲಿ. ಮತ್ತೆ ಹೊಸ ಮಾಲಾಕ್ಷನ್ಲಿ ಹೊಸ ಸೀರೆ ಬಂದವು, ಹೊಸ ಡಿಸೈನ್. ಈಗಿನ ಟ್ರೆಂಡ್ನಾಗಿರೋ ಡಿಸೈನ್ ಬಂದವ್ಲಿ. ಎಲ್ಲ ಹುಡುಗಿಯರು ಹುಬ್ಬಳ್ಳಿಯಾಗ ಅವನ್ನ ಸೀರೆ ಉಡಾಕತ್ತಾರ. ಅದಕ್ಕೆ ನಾನು ಅವನ್ನ ಒಂದು 4-5 ಸೆಟ್ ಹಾಕಿಸಿಬಿಟ್ಟೇನಿ. ಬಂದು ನೋಡ್ಕೊಂಡು ಹೋಗಿ, ನೀನು ಯಾವ್ದು ಪಸಂದ್ ಆಗ್ತೈತೆ ಬಡ ಎತ್ತಿಟ್ಕೋ. ಆಮೇಲೆ ಇವರೆಲ್ಲರೂ ಚಂದ್ರ ರಾಕ ಸಂಧ್ಯಾ ಜೈ ಬಂದ್ರಂದ್ರೆ ಅವರೆಲ್ಲ 2-3 ಸೀರೆ ಎತ್ತಿಟ್ಕೊಂಡ್ಬಿಡ್ತಾರೆ. ಆಮೇಲೆ ಸಿಗೋದೇ ಇಲ್ಲ ನೋಡು. ಅದಕ್ಕೆ ತಂದಿದ ತಕ್ಷಣ ನಿನಗೆ ಹೇಳಾಕತ್ತೀನಿ. ಇವತ್ತು ಮುಂಜಾನೆ ಬಂದವು ಮಾಲ್ ಫೋನ್ಯಾಗ ಆರ್ಡರ್ ಹಾಕಿದ್ನಿ ಅವ್ರಿಗೆ, ಅಂಗಡಿಯವ್ರಿಗೆ. ಅವ್ರು ಮುಂಜಾನೆ ಬಸ್ನಾಗ ಹಾಕಿ ಕಳಿಸಿದ್ರು. ಅದಕ್ಕೆ ಇವತ್ತು ಬಂದಾವು, ಇನ್ನೂ ಬಿಚ್ಚಿಲ್ಲ. ನಾನು ಬೇಕಾರೆ ನಾನು ಮುಂಜಾನೆ ಬಂದ್ಬಿಡು ತೋರಿಸ್ತೀನಿ. ನೀನು ಬೇಕಾಗಿ ದಾರಿಸ್ಕೊಂತಿ. ಭಾಳ ಚಲೋ ಅದಾವಲೆ ಸೀರೆ. ಆಯ್ತು ನಾಳೆ ಮಧ್ಯಾಹ್ನ ಬರ್ತೀನಿ, ನೋಡ್ತೀನಿ. ಅಡಿಗೆ ಅಡಿಗೆ ಎಲ್ಲ ಇತ್ತ ಮಧ್ಯಾಹ್ನದ. ನಾನು ಅಂಗಡಿಯಿಂದ ಇವತ್ತು ದೌಡ ಬಂದ್ ಮಾಡ್ಕೊಂಡು ಬಂದ್ಬಿಟ್ನಿವ. ಅಲ್ಲಿ ಯಾವ ಗಿರಾಕಿನೂ ಇರಲಿಲ್ಲ, ಖಾಲಿ ಅನ್ಕೊಂಡ್ರದು. ನನಗೂ ಮುಂಜಾನೆಯಿಂದ ಹೊಲದು ಸಾಕಾಗಿತ್ತು. ಅದಕ್ಕೆ ಬಂದ್ಬಿಟ್ಟೆ. ಆಮೇಲೆ ನೆನಪಂತು ಚಾ ಕುಡಿಯಾಕತ್ತಿದ್ದೆ. ತಡಿ ಹಂಗಾರೆ ಚೀಟಿ ಯಾವಾರ ಮಾಡೋಣ ಅಂದಿದ್ದೆ. ಹಿಂಗಾರೆ ನಿನಗೆ ಹೇಳ್ಬರೋಣ ಅಂತೇಳಿ ಬಂದೆ. ಮತ್ತು ಒಳ್ಳೆ ಬರ್ತೀನಿ. ನಿಂದು ಅಡುಗೆ ಏನಾರು ಮಾಡೋದಿದ್ರೆ ದೌಡ್ ಮಾಡ್ಕೊಂಡು ಉಂಡು ಬಾ. ಬರಲೇ? ಇವ್ವ ಹಡದವ ಇನ್ನೂ ಏನೇನು ಯಾವಾರ ಮಾಡ್ತಾಳೆ. ಇನ್ನೂ ಈಕಿಗೆ ಏನು ಮಾಡಿದರೆ ತೃಪ್ತಿ ಐತೆ ಗೊತ್ತಿಲ್ಲ. ಅಲ್ಲಿ ಅರಬಿ ಅಂಗಡಿ ಆತು, ಟೇಸ್ನೇರ್ ಅಂಗಡಿ ಮಾಡಿದ್ದಾತು, ಗಂಡನ ಹತ್ರ ಹೋಟೆಲ್ ಹಾಕ್ಸಿದ್ದಾತು. ಮತ್ತು ಅರಬಿ ಹೊಲಿತಾಳ. 1000 ರೂಪಾಯಿಗೆ ಒಂದು 2000 ರೂಪಾಯಿಗೆ ಒಂದು ಜಂಪರ್ ರೇಟ್ ಮಾಡ್ತಾಳೆ, ಪಿಕೋ ಫಾಲ್ ಮಾಡ್ತಾಳೆ. ಇವ ದೇವರು ಇದ್ದು ಜಗತ್ತಿನಾಗಿನ ದುರಾಸಿ ಈಕಿಗೆ ಕೊಟ್ಟಾನೇನು. ಈಗ ಮತ್ತೆ ಚೀಟಿ ಯಾವಾರ ಮಾಡ್ತಾಳತ್ ನೋಡಿ. ಒಲಿವಾನ